ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮದ ಪುಲ್ಕೇರಿ ಬೈಪಾಸ್ನಿಂದ ಬಿಕರ್ನಕಟ್ಟೆಯವರೆಗೆ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾರ್ಯ ಇದೀಗ ಭರದಿಂದ ಸಾಗುತ್ತಿದೆ. ಸಾಣೂರು ಯುವಕ ಮಂಡಲದ ಎದುರಿನ ಮೈದಾನದಿಂದ ಗುಡ್ಡ ಕಡಿದು ರಸ್ತೆ ಮಾಡಿರುವ ಜಾಗದ ಅಂಚಿನಲ್ಲಿ ಹೈಟೆನ್ಷನ್ ವೈರ್ ಟವರ್ ಮತ್ತು ತಲಾ 50,000 ಲೀಟರ್ ಸಾಮರ್ಥ್ಯದ 2 ಓವರ್ ಹೆಡ್ ಟ್ಯಾಂಕ್ಗಳು ಗುಡ್ಡದ ಮಣ್ಣು ಜರಿದು ಧರಾಶಾಯಿಯಾಗುವ ಅಪಾಯವನ್ನು ಎದುರಿಸುತ್ತಿದ್ದವು. ಈ ಬಗ್ಗೆ ಸಾಣೂರು ಯುವಕ ಮಂಡಲ, ಗ್ರಾಮಸ್ಥರು, ಪಂಚಾಯತ್ ಆಡಳಿತ ಮತ್ತು ಹೆದ್ದಾರಿ ಹೋರಾಟ ಸಮಿತಿಯ ಪ್ರಮುಖರು ಸಂಘಟಿತರಾಗಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಮೇಲೆ ಮಾನ್ಯ ಶಾಸಕರು, ಜಿಲ್ಲಾಧಿಕಾರಿಗಳು, ಸಂಸದರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಯವರ ಮೂಲಕ ಒತ್ತಡ ಹೇರಿ ಕೊನೆಗೂ ಸುಮಾರು 110 ಮೀಟರ್ ಉದ್ದಕ್ಕೆ ತಡೆಗೋಡೆ ನಿರ್ಮಾಣಕ್ಕೆ ಹೆದ್ದಾರಿ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿ ಕಳೆದ 1 ತಿಂಗಳಿನಿಂದ ತಡೆಗೋಡೆ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದೆ. ಜಿಲ್ಲಾಧಿಕಾರಿಗಳ ನೇತೃತ್ವದ ಜಿಲ್ಲಾಡಳಿತದ ತಂಡ ಸ್ಥಳ ವೀಕ್ಷಣೆ ಮಾಡುವಾಗ ಹೈಟೆನ್ಷನ್ ಟವರ್ ಅಂಚಿನಿಂದ ಯುವಕ ಮಂಡಲದ ಆಟದ ಮೈದಾನದ ಅಂಚಿನವರೆಗೆ ಸುಮಾರು 110 ಮೀಟರ್ ಉದ್ದಕ್ಕೆ ತಡೆಗೋಡೆ ನಿರ್ಮಾಣಕ್ಕೆ ಸೂಚನೆಯನ್ನು ನೀಡಿದರು. ಇದೀಗ ಕೇವಲ 70 ಮೀಟರ್ನವರೆಗೆ ಮಾತ್ರ ತಡೆಗೋಡೆ ನಿರ್ಮಾಣ ಮಾಡಿರುವ ಗುತ್ತಿಗೆದಾರ ಕಂಪನಿಯವರು ತಡೆಗೋಡೆ ಇನ್ನೂ ಮುಂದಕ್ಕೆ ವಿಸ್ತರಣೆ ಮಾಡಬೇಕಾದರೆ ಪ್ರತ್ಯೇಕ ಪ್ರಸ್ತಾವನೆ ಸಲ್ಲಿಸಬೇಕು ಎಂದು ತಿಳಿಸಿದ್ದಾರೆ. ತಡೆಗೋಡೆ ನಿರ್ಮಾಣ ಮಾಡದಿದ್ದರೆ ನೂರಾರು ಜನ ಪ್ರತಿನಿತ್ಯ ಸಂಚರಿಸುವ ಮತ್ತು ಆಟವಾಡುವ ಮೈದಾನದ ಪ್ರದೇಶದ ಅಂಚಿನ ಮಣ್ಣು ಕುಸಿದು ನಡೆದಾಡುವವರಿಗೆ, ಆಟವಾಡುವವರಿಗೆ ಅಪಾಯವಾಗುವ ಸಂಭವವಿದೆ. ಮೈದಾನದ ಅಂಚಿನಲ್ಲಿಯೇ ಪದ್ಮನಾಭನಗರಕ್ಕೆ ವಿದ್ಯುತ್ ಪೂರೈಕೆ ಮಾಡುವ ಟ್ರಾನ್ಸ್ಫಾರ್ಮ್ ಮತ್ತು ಇತ್ತೀಚೆಗೆ ಪುನರ್ ನಿರ್ಮಾಣಗೊಂಡ ಸಾರ್ವಜನಿಕ ಸರಕಾರಿ ಬಾವಿ ಇದ್ದು ಅದಕ್ಕೂ ಹಾನಿಯಾಗುವ ಸಂಭವವಿದೆ. ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ನಿರ್ಲಕ್ಷ್ಯತನ ಮತ್ತು ಜನವಿರೋಧಿ ನೀತಿಯನ್ನು ವಿರೋಧಿಸಿ ನೂರಾರು ಸಂಖ್ಯೆಯಲ್ಲಿ ಸಾಣೂರು ಯುವಕ ಮಂಡಲದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸ್ಥಳೀಯ ಪದ್ಮನಾಭನಗರದ ನಿವಾಸಿಗಳು ತಡೆಗೋಡೆ ನಿರ್ಮಾಣ ಕಾಮಗಾರಿಯ ಬಳಿ ಒಟ್ಟು ಸೇರಿ ತಡೆಗೋಡೆ ನಿರ್ಮಾಣ ಕಾರ್ಯವನ್ನು ವಿಸ್ತರಿಸಿ ಸಂಪೂರ್ಣಗೊಳಿಸುವಂತೆ ಘೋಷಣೆಯನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗ್ರಾಮಸ್ಥರ ಸಂಘಟಿತ ಹೋರಾಟಕ್ಕೆ ಪ್ರತಿಭಟನಾ ಸಭೆಯಲ್ಲಿ ಸಾಣೂರು ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಪ್ರಸಾದ್ ಪೂಜಾರಿ, ಪಂಚಾಯತ್ ಸದಸ್ಯರಾದ ಪ್ರಕಾಶ್ ರಾವ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಕೃತಿ ವಿಕೋಪ ನಿರ್ವಹಣಾ ತಂಡದ ಶೌರ್ಯ ಘಟಕದ ಅಧ್ಯಕ್ಷ ಮಾಧವ್ ಭಂಡಾರ್ಕರ್, ಸೇವಾ ಪ್ರತಿನಿಧಿಗಳಾದ ಅರುಣಿ, ಪುಷ್ಪಲತಾ ರಾವ್, ಸಾಣೂರು ಯುವಕ ಮಂಡಲದ ಮಾಜಿ ಅಧ್ಯಕ್ಷರಾದ ದೇವಾನಂದ ಶೆಟ್ಟಿ, ಜಗದೀಶ್ ಶೆಟ್ಟಿಗಾರ್, ಶಂಕರ್ ಶೆಟ್ಟಿ ಮತ್ತು ಪದಾಧಿಕಾರಿಗಳಾದ ಮೋಹನ್ ಶೆಟ್ಟಿ, ಪ್ರಶಾಂತ್ ಶೆಟ್ಟಿ, ಮಂಡಲದ ಸದಸ್ಯರು ಹಾಗೂ ಪದ್ಮನಾಭನಗರದ ನಿವಾಸಿಗಳು ಭಾಗವಹಿಸಿದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.